ನಮ್ಮ ಮತ್ತೊಬ್ಬ ಇವತ್ತು ಕನಿಷ್ಠ ನಮ್ಮ 205 ಈಗಾಗಲೇ ತಾವೆಲ್ಲ ವೆಸ್ಟ್ ಬೆಂಗಾಲ್ದಲ್ಲಿ ನೋಡಿದ್ದೀರಿ. ಬಂದಾಗ ಜನನಾಗ ಹೆಸರಿನ ಪ್ರಧಾನ ಅನ್ನುವಂಥದ್ದನ್ನ ರಾಜ್ಯಗಳಿಂದ ಕಾರ್ಯಕ್ರಮವನ್ನ ಈ ಪಕ್ಷದಲ್ಲಿ ನಾನು ಹೋಗ್ಬೇಕಾಗಿರೋದ್ರಿಂದ ಯಾವಾಗ ಮೀಟಿಂಗ್ ಕರೀತೀರಿ ಅವಾಗ ನಾನು ಬರ್ತೀನಿ. ಈ 1ನೇ ಅವಧಿಯ ಕಾರ್ಯಕಾರಿಣಿಯನ್ನ ಅದೇ ತರನಾಗಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಇವತ್ತು ಪ್ರತಿ ಜಿಲ್ಲೆಯಲ್ಲಿ 3 ತಿಂಗಳಿಗೊಮ್ಮೆ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನ ನಾವು ಮಾಡ್ತೀವಿ. 3 ತಿಂಗಳಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂತ ನಿತಿನ್ ನವೀನ್ ಅವರು ಮತ್ತು ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ಇದ್ದೇವೆ. ಅದೇ ಪ್ರಕಾರ ನಮ್ಮ ಸ್ಥಾಪನಾ ದಿನಾಚರಣೆ ಏಪ್ರಿಲ್ 6ರಿಂದ ಇಲ್ಲಿವರೆಗೂ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಸ್ಥಾಪನಾ ದಿನಾಚರಣೆ ಪ್ರತಿ ಮನೆ ಮೇಲೆ ನಾವು ಧ್ವಜ ಹಾರಿಸುವ ಮುಖಾಂತರ ಸುಮಾರು ಜಿಲ್ಲೆಯೊಳಗೆ 2000 ಎಲ್ಲ ಮನೆಗಳ ಧ್ವಜವನ್ನು ಹಾರಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಒಳ್ಳೆ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಮತ್ತು ಪ್ರತಿ ತಿಂಗಳು ನಡೆಯುತ್ತಿರುವ ಮನ್ ಕಿ ಬಾತ್ ನಾವು ಜನವರಿ ಮತ್ತು ಫೆಬ್ರವರಿಯಲ್ಲಿ ಸುಮಾರು ಒಟ್ಟು ಎಲ್ಲ ವಿಧಾನಸಭೆಯಲ್ಲಿ ಸಹಿತ 85ರಿಂದ 90% ಎಲ್ಲ ಬೂತ್ಗಳಲ್ಲಿ ನಾವು ಮನ್ ಕಿ ಬಾತ್ ವೀಕ್ಷಣೆ ಮಾಡಿ ಅಪ್ಲೋಡ್ ಅನ್ನ ಸರಳ ಮಾಡಿದ್ವಿ ಸರ್. ಹೀಗಾಗಿ ಮತ್ತೆ ಮುಂಬರುವ ದಿನಗಳಲ್ಲಿ ಸಹಿತ ಮತ್ತು ನರಗುಂದ ವಿಧಾನಸಭೆ ಜನವರಿಯಲ್ಲಿ 100% ಮಾಡಿರುವುದರಿಂದ ಅವರಿಗೆ ರಾಜ್ಯದಲ್ಲಿ ಅವರು ಎಲ್ಲ ಮಂಡಲ ಅಧ್ಯಕ್ಷರು ಕರೆಸಿ ಅವರಿಗೆ ಸನ್ಮಾನ ಮಾಡುವುದು ಬಹಳ ಹೆಮ್ಮೆ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಎಲ್ಲ ಮಂಡಲಗಳ ಎಲ್ಲ ವಿಧಾನಸಭೆಗಳು ಸಹಿತ ನಾವು ಮನ್ ಕಿ ಬಾತ್ 100% ಸರಳ ನಾವು ಮಾಡ್ತೀವಿ. ಮತ್ತು ಅಂಬೇಡ್ಕರ್ ಜಯಂತಿನೂ ಬಹಳ ನಾವು ಅದ್ದೂರಿಯಾಗಿ ಮಾಡಿ ಅವರ ಜಯಂತಿನ ಆಚರಣೆಯನ್ನ ಮಾಡಿದೀವಿ. ಹಾಗೆ ನಮ್ಮ ಮುಖ್ಯವಾಗಿ ಯಾವಾಗ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ, ಎಲ್ಲ ಸಮಿತಿಗಳ ಬದಲಾವಣೆ ಆಗ್ತಾವ. ನಮ್ಮಲ್ಲಿ ಎಲ್ಲ ಮಂಡಲಗಳಲ್ಲಿ ನಾವು ಪ್ರಶಿಕ್ಷಣ ವರ್ಗವನ್ನು ಮಾಡ್ತೀವಿ. ಎಲ್ಲ 9 ಮಂಡಲಗಳಲ್ಲಿ ನಾವು ಯಶಸ್ವಿಯಾಗಿ ಪ್ರಶಿಕ್ಷಣ ವರ್ಗವನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ಬಂದ ದಾರಿ, ಅದರ ಇತಿಹಾಸ ಮತ್ತು ಯಾವ ಭದ್ರತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಎಲ್ಲ 9 ಪ್ರಶಿಕ್ಷಣ ವರ್ಗವನ್ನು ಮಾಡಿದ್ದೀವಿ. ಹಾಗೂ ಮೊನ್ನೆ ಜೂನ್ 23-24ರಂದು ನಾವು ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಪ್ರಶಿಕ್ಷಣ ವರ್ಗವನ್ನು ಮಾಡಿದ್ವಿ. ಆ ಪ್ರಶಿಕ್ಷಣ ವರ್ಗದಲ್ಲಿ ರಾಜ್ಯದ ಹಲವಾರು ನಾಯಕರು ಬಂದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಹಿತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳು ಮಾಡಿದ ಸಾಧನೆಗಳ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟರು. ಅದನ್ನು ಸಹಿತ ಬಹಳ ಯಶಸ್ವಿಯಾಗಿ ನಾವು ವಿಮರ್ಶ ಸೆಟ್ನಲ್ಲಿ ಆ ಜಿಲ್ಲಾ ಪ್ರಶಿಕ್ಷಣವನ್ನು ಮಾಡಿದ್ವಿ. ಹೀಗೆ ಮತ್ತು ನರೇಂದ್ರ ಮೋದಿ ಅವರ 12 ವರ್ಷಗಳ ಏನು ಅವರ ಯೋಜನೆಗಳು ಮತ್ತು ಇಲ್ಲಿವರೆಗೂ ಮಾಡಿದಂತ ಸಾಕಷ್ಟು ಕಾರ್ಯಗಳ ಬಗ್ಗೆ ಮತ್ತು ಅವರು 12 ವರ್ಷ ಆದ ದಿವಸ ನಾವು ವೀರನಾರಾಯಣ ಗುಡಿ ದೇವಸ್ಥಾನದೊಳಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದೊಳಗೆ ಅವರು ಪೂಜೆ ಸಲ್ಲಿಸಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಭಾರತ ದೇಶವನ್ನು ಅಭಿವೃದ್ಧಿ ಮಾಡಲಿ ಅಂತ ನಾವು ಪೂಜೆಯನ್ನು ಸಲ್ಲಿಸಿದ್ದು ನಾವೆಲ್ಲ ನೋಡಿರ್ಬೋದು. ಹೀಗಾಗಿ ಮತ್ತು ಮುಖ್ಯವಾಗಿ ನಾವು ಕಳೆದ 2-3 ತಿಂಗಳಿಂದ ಸಾಕಷ್ಟು ಸಭೆಗಳನ್ನ SIR ಸಭೆಗಳನ್ನ ಮಾಡಿದ್ದೀವಿ. ಎಲ್ಲ ಮಂಡಲಗಳಲ್ಲಿ ಎಲ್ಲ BLO2ಗಳು ಮತ್ತು ಬೂತ್ ಅಧ್ಯಕ್ಷರ ಸಭೆಗಳನ್ನು ಮಾಡಿದ್ವಿ. ಪ್ರತಿಯೊಂದು ವಿಧಾನಸಭೆಗಳು ಸಹ ಬಹಳ ಯಶಸ್ವಿಯಾಗಿ ಅವರಿಗೆ ಮತದಾರ ಪಟ್ಟಿ ಕೊಡೋ ಮುಖಾಂತರ 2002 ಮತ್ತು 2025 ಎರಡೂ ಮತದಾರ ಪಟ್ಟಿ ಕೊಟ್ಟು ಅದ್ರ ಬಗ್ಗೆ ಸಾಕಷ್ಟು ಶಕ್ತಿ ಕೇಂದ್ರದೊಳಗ ಬೂತ್ ಮಟ್ಟದೊಳಗೆ ಸಭೆಗಳನ್ನು ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಈಗಾಗಲೇ SIR ಪ್ರಾರಂಭ ಆಗಿದೆ. ನಮ್ಮ ಎಲ್ಲ BLO2ಗಳು ಮತ್ತು BLOಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಬೂತ್ಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ ಮತ್ತು ಅದು ಡಿಜಿಟಲೈಸೇಷನ್ ಸ್ಟಾರ್ಟ್ ಆಗಿದೆ. ಈಗ ಎಮ್ಯುಲೇಷನ್ ಫಾರ್ಮ್ 95-96% ಈಗಾಗಲೇ ಕೊಟ್ಟಿದ್ದಾರೆ. ಎಮ್ಯುಲೇಷನ್ ಫಾರ್ಮ್ ಅದನ್ನ ಮರಳಿ ತರುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ವಿಧಾನಸಭೆಗಳು ಸಹಿತ ಬಹಳ ಯಶಸ್ವಿ ಮಾಡ್ತಾರೆ. ಮತ್ತು ಎಲ್ಲೆಲ್ಲಿ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮತ್ತು ವಿಧಾನಸಭಾ ಎಲ್ಲ ನಮ್ಮ ಮುಖಂಡರು ಸಹಿತ ಪ್ರವಾಸವನ್ನು ಮಾಡಿ ಎಲ್ಲೆಲ್ಲಿ ಕೆಲಸ ನಡೀತಿದೆ, ಯಾವ ರೀತಿ ನಡೀತಿದೆ ಎಲ್ಲ ಸಭೆಗಳನ್ನು ಮಾಡಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಏನು ಮುಂಬರುವ ದಿನಮಾನಗಳಲ್ಲಿ ಏನು ಸುಮಾರು ಇನ್ನೂ 20 ದಿವಸ ಐತಿ, ಆ 20 ದಿವಸದೊಳಗೆ ಎಲ್ಲ ನಮ್ಮ ಮತದಾರರ ಎಮ್ಯುಲೇಷನ್ ಫಾರ್ಮ್ ಅದನ್ನ ತುಂಬಿ BLO ಸಲ್ಲಿಸುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲಿ ಅಂತ ಹಾರೈಸಿ ಇಲ್ಲಿವರೆಗೂ ಸಾಕಷ್ಟು ಕಾರ್ಯಕ್ರಮ ಮಾಡಿದೆ. ಮುಂದೆ ಸಹಿತ ಪಕ್ಷದ ಸಂಘಟನೆಗೆ ಈ ಗದಗ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ ಗೆಲ್ಲಲಿಕ್ಕೆ ಮತ್ತು ಮುಂಬರುವ ಚುನಾವಣೆಗಳಲ್ಲಿ
ನಮ್ಮ MLC ಚುನಾವಣೆ ಇರ್ಬೋದು, ಸ್ಥಳೀಯ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಿಗೆ ಒಳ್ಳೆಯ ಸಂಘಟನೆಯನ್ನು ಮಾಡಲಿಕ್ಕೆ ಈಗ ನಮ್ಮ ಗದಗ ಜಿಲ್ಲೆಗೆ ಸನ್ಮಾನ್ಯ ಮುರುಗೇಶ್ ನಾಡಿ ಅವರನ್ನು ನಿಯೋಜನೆ ಮಾಡಿದ್ದಾರೆ. ಅವರು ಸಹಿತ ಹಲವಾರು ಪ್ರವಾಸಗಳನ್ನು ಮಾಡಿ ಗದಗ ಜಿಲ್ಲೆಯೊಳಗೆ ಮತ್ತೆ 4 ವಿಧಾನಸಭಾ ಕ್ಷೇತ್ರ ಗೆಲ್ಲುವ ರೀತಿಯೊಳಗೆ ಅವರು ಸಂಘಟನೆಯನ್ನು ಮಾಡ್ತಾರೆ ಅಂತ ಆಶಿಸಿ ಇಲ್ಲಿ ಅವಕಾಶ ಪಡೆದಕ್ಕೆ ಎಲ್ಲರೂ ವಂದಿಸಿ ನಾನು ನಾನು ಮಾತು ಜಯ ಜಯ. ಈಗಾಗಲೇ ಜಿಲ್ಲಾಧ್ಯಕ್ಷರು SIR ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ವಿವರವಾಗಿ ಅವರು ಮಾತಾಡಿದ್ದಾರೆ. ಇವತ್ತು ತಾವೆಲ್ಲ ಇಲ್ಲಿ ಉಪಸ್ಥಿತಿರುವಂಥವರು ಎಲ್ಲ ಪ್ರಜ್ಞಾವಂತ ಹಿರಿಯ ಕಾರ್ಯಕರ್ತ ಬಂಧುಗಳೇನೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ಸಂಘಟನೆ ಬಗ್ಗೆ ಆಗಿರಲಿ ಅಥವಾ ಯಾವ ರೀತಿ ಚುನಾವಣೆಗಳನ್ನು ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಆಗಿರಲಿ ತಮಗೆಲ್ಲನೂ ಗೊತ್ತಿರುವಂಥದ್ದನ್ನೇ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಬರುವಂತ 2 ವರ್ಷದ ಅವಧಿ ಅಂದ್ರೆ ಕೇವಲ 1.5 ವರ್ಷ. ಅದು ಸರಿಯಾದ ಸಮಯಕ್ಕೆ ಚುನಾವಣೆ ಬಂದ್ರೆ 18 ತಿಂಗಳ ಚುನಾವಣೆ, ಮುಂದೆ 3 ತಿಂಗಳ ಚುನಾವಣೆಯಲ್ಲಿ ಹೋಗ್ಬಿಡ್ತಾರೆ. ಈಗಾಗಲೇ ನಮ್ಮ ಗದಗ ಜಿಲ್ಲೆ 4 ಶಾಸಕರಿಂದ ಗೆದ್ದಿರುವಂತಹ ಜಿಲ್ಲೆ. ಲೋಕಸಭೆಯಲ್ಲಿ ಸಹಿತ ಸತತವಾಗಿ ಭಾರತೀಯ ಜನತಾ ಪಾರ್ಟಿಯ ಲೋಕಸಭೆಯ ಸದಸ್ಯರನ್ನ ಗೆಲ್ಲಿಸಿರುವಂತ, ಪ್ರತಿಯೊಬ್ಬರಿಗೂ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆ ಗೊತ್ತಿರುವಂತ ಈ ಜಿಲ್ಲೆ ಮತ್ತೆ ನಾವು ಬರುವಂತ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ 4 ಶಾಸಕರು ಗೆಲ್ಲಬೇಕು. ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ತಮ್ಮ ಸ್ನೇಹಿತರು ಸಂಬಂಧಿಕರನ್ನು ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋದ್ರ ಸಲುವಾಗಿ ಇವತ್ತು ಈಗಿನಿಂದಲೇ ಚುನಾವಣೆಯ ತಯಾರಿ ಮತ್ತು ಸಂಘಟನೆ. ಇವತ್ತು ಈ ಮತದಾರ ಪಟ್ಟಿಯಲ್ಲಿ ಡಬಲ್ ಆಗಿರುವಂತ ಕೆಲವೊಂದು ಕಡೆ 16 ಹೆಸರು ಬಂದಿದೆ. ಒಂದೊಂದೇ ಮತದಾರದ್ದು 16 ಹೆಸರು ಬಂದಿರುವಂತ ಪ್ರೂಫ್ ಇದೆ. ನಮ್ಮ ಉದ್ದೇಶ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ್ದು ಒಂದು ಚುನಾವಣೆ ಆಯುಕ್ತರ ಒಂದು ಅವ್ರ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಯಾವುದೂ ಮತದಾರರು ಪಟ್ಟಿಯಿಂದ ಕೈ ಬಿಟ್ಟು ಹೋಗಬಾರ್ದು, ಯಾವುದೇ ಹೆಸರು ಡಬಲ್ ಆಗಬಾರ್ದು. ಮರಣ ಹೊಂದಿರುವಂತವರು ಈ ಪಕ್ಷದಲ್ಲಿ ಮತ್ತೆ ಸೇರ್ಪಡೆಯಾಗಿ ಬೇರೆ ಬೇರೆದವರು ಕೇವಲ 15 ದಿವಸ. ಈ 15 ದಿವಸ ತಾವು ಹೆಚ್ಚು ಪ್ರಯತ್ನ ಮಾಡಿ ಡಬಲ್ ಆಗಲಾರದಂತೆ ಮತ್ತು ನಮ್ಮವರೇ ಆಗಿರುವಂತಹ ಮತಗಳನ್ನ ಕೈ ಬಿಟ್ಟು ಹೋಗಲಾರದಂತೆ ತಾವೆಲ್ಲರೂ ಪ್ರಯತ್ನ ಮಾಡಿ ಆ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನೊಂದು, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು CC ಪಾಟೀಲ್ ಅವರು ಹೇಳಿರ್ಬೋದು, ಈ ಒಂದು ಆ್ಯಪ್ ಬಂದಿದೆ. ಆ ಆ್ಯಪ್ನಲ್ಲಿ ನಿಮ್ಮ ವಾರ್ಡ್ದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಅದರಲ್ಲಿ ತಾವೊಂದು ಪೂರ್ತಿ ಅದರಲ್ಲಿ ಒಂದು ಫೀಡ್ ಮಾಡಿದ್ರೆ ಒಂದು CC ಪಾಟೀಲ್ ಅನ್ನುವಂಥ ಹೆಸರಿನವರು ಅಲ್ಲಿ ಎಷ್ಟು ಜನ ಅದರ ಅನ್ನುವಂಥದ್ದು ಬಂದ್ಬಿಡ್ತಾರೆ. ಅದರಲ್ಲಿ ಒರಿಜಿನಲ್ ಇದ್ದಂಥವ್ರು ನಿಜವಾಗಿನ ಹೆಸರಿನವ್ರು ಅಲ್ಲಿ ಇದಾರೋ ಅಥವಾ ಅದರ ಫೇಕ್ ಆಗಿದೆಯೋ ಅಥವಾ ಡೂಪ್ಲಿಕೇಟ್ ಆಗಿದೆಯೋ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗ್ತದೆ. ವೇದಿಕೆ ಕೊಡ್ತಿರುವಂತಹ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಿರುವಂತಹ ಸವಲತ್ತುಗಳಿಗೆ ಸಹಿತ ಅವರು ಅರ್ಹರಾಗ್ತಾರೆ. ಅದ್ರ ಸಲುವಾಗಿ ಈಗಾಗಲೇ ಇರುವಂತಹ ಎಲ್ಲ ಅರ್ಹ ಮತದಾರರನ್ನು ಮಾತ್ರ ಉಳಿಸಿಕೊಂಡು ಫೇಕ್ ಇರುವಂತಹ ಎಲ್ಲವುಗಳನ್ನು ಸಹಿತ ಬರುವಂತ 15 ದಿವಸದಲ್ಲಿ ನಾವು ಡಿಲೀಟ್ ಮಾಡಿಸಿದೆ. ಅದರಲ್ಲಿ ನಮಗೆ ಬರುವಂತ ಚುನಾವಣೆಗಳಲ್ಲಿ ಈಸಿ ಆಗ್ತಾ ಇದೆ. ನಾವು MP ಅಂತ ಇರ್ತೀವಿ, ಮೆಂಬರ್ ಆಫ್ ಪಂಚಾಯತ್, ಮೆಂಬರ್ ಆಫ್ ಪಾರ್ಲಿಮೆಂಟ್. ಅಲ್ಲಿ ಬರ್ತಿರುವಂತ ಎಲ್ಲಾ ಚುನಾವಣೆಗಳು, ಅದು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆ ಎಲ್ಲಾ ಕಡೆನೂ ಸಹಿತ ನಾವೆಲ್ಲ ನೋಡ್ತಿರ್ತೀವಿ. 1 ಓಟು, 5 ಓಟು, 10 ಓಟು, 100 ಓಟಿಂದ ಸೋತಿರುವಂತದ್ದು ಸಾಕಷ್ಟು ಉದಾಹರಣೆಗಳಿದೆ. ಅವು ಎಲ್ಲವನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡಿದ್ರೆ ಇದರಲ್ಲಿ ಫೇಕ್ ಓಟ್ಗಳು ಜಾಸ್ತಿಯಿಂದ ಈ ಬೇರೆ ಪಾರ್ಟಿದವರು ಆಶೆ ಬರುವಂತದ್ದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ಅದ್ರ ಸಲುವಾಗಿ ನಾವು ಇವತ್ತು ಮಾಡಿರುವಂತ 15 ದಿವಸದ ಪರಿಶ್ರಮ ನಾವು ಸರಿಯಾದ ರೀತಿಯಿಂದ ಕೆಲಸ ಮಾಡಿದ್ದೆ. ಅದರಲ್ಲಿ ನಾವು ನಿಜವಾಗಿಯೂ ಸಹಿತ ನಮಗೆ ಒರಿಜಿನಲ್ ಓಟ್ ಉಳಿದಾಗ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಗೆಲ್ಲಲಿಕ್ಕೆ, ಕಡಿಮೆ ಅಂತರದಲ್ಲಿ ಸೋಲುವಂತ ತಪ್ಪಿಸಲಿಕ್ಕೆ ಇದೊಂದು ಬಹಳ ಅನುಕೂಲಕರ ಆಗ್ತದೆ. ಅದ್ರ ಸಲುವಾಗಿ ಪ್ರತಿಯೊಬ್ಬರು ಸಹಿತ ಇದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ತಾಂಡಾದಲ್ಲಿರುವಂತಹ ಬಂಜಾರ ಸಮಾಜ ಇರ್ಬೋದು, ಬೋವಿ ಸಮಾಜ ಇರ್ಬೋದು, ಈ ರೀತಿ ಹೋದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣದ ಸಲುವಾಗಿ ನ್ಯೂಟ್ರಲ್ ಆಗಿದ್ರು, ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಪಕ್ಷಕ್ಕೆ ಹೋಗಿದ್ರು. ಅಲ್ಲಿ ಯಾಕೆ ಬಂದಿರು ಅಂತ ಅವ್ರಿಗೆ ಇವತ್ತು ಅರಿವಾಗಿದೆ. ಅವ್ರ ಪ್ರೀತಿಯಿಂದ ನಮ್ಮ ಕಡೆ ಬರ್ಲಿಕ್ಕೆ ಅವ್ರು ತುದಿಗಾಲದಲ್ಲಿದ್ದಾರೆ.
ನಾವು ಕಡಿಮೆ ಹಂತದಲ್ಲಿ ಸೋತಿರುವಂತವ್ರು ಇಂಥವೆಲ್ಲ ಈಗಿಂದಲೇ ಮತಗಳನ್ನ ಡೂಪ್ಲಿಕೇಟ್ ಇರುವಂತ ಡಿಲೀಟ್ ಮಾಡುವಂಥದ್ದು, ಬೇರೆ ಪಕ್ಷದಲ್ಲಿರುವಂತ ನಾವು ವಾಪಸ್ ಕರ್ಕೊಂಡು ಬರುವಂತದ ಕಡೆ ಗಮನ ಹರಿಸಿದ್ರೆ ಮುಂದಿನ ಚುನಾವಣೆ ಬಹಳ ಸರಳ ಆಗ್ತದೆ. ಆ ಕಡೆ ನಾವು ಮೇಲೆ ಕೂಡ ಹೆಚ್ಚಿನ ಗಮನ ಕೊಡಬೇಕು ಅಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತೇನೆ. ತಾವು ದಯವಿಟ್ಟು ಆ್ಯಪನ್ನ ಉಪಯೋಗ ಮಾಡ್ಕೊಂಡು ಅದನ್ನ ಬಳಸ್ಕೊಂಡು ಡಬಲ್ ಓಟ್ ಇರುವಂತದ್ದು, ಬೇರೆ ಬೇರೆ ಸಂಖ್ಯೆ ಜಾಸ್ತಿ ಓಟ್ ಇರುವಂತದನ್ನ ತಾವು ಫೈಂಡ್ ಔಟ್ ಮಾಡಿ ಅವ್ರು ಡಿಲೀಟ್ ಮಾಡೋದ ಕಡೆ ಗಮನ ಹರಿಸಬೇಕು ಅನ್ನುವಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾನು ತಾವು ತಾಲೂಕಾ ಮಟ್ಟದಲ್ಲಿ ಯಾವಾಗ ತಾವು ಸಭೆ ಇರ್ತದ ಆ ಸಂದರ್ಭದಲ್ಲಿ ಕರೆದಾಗ ನಾನು ನಿಶ್ಚಿತವಾಗಿ ಸಹಿತ ಅಲ್ಲಿ ನಾನು ಭಾಗವಹಿಸಿ ನಿಮ್ ಜೊತೆ ಯಾವ ರೀತಿ SR ಇರ್ಬೋದು ಮತ್ತೆ ಮುಂದೆ ಸಂಘಟನೆಯಲ್ಲಿ ಇರ್ಬೋದು, ನೀವೆಲ್ಲರೂ ಪ್ರಜ್ಞಾವಂತರ ಇದ್ದೀರಿ, ಎಲ್ಲರೂ ಅನುಭವಿಸ್ತಾ ಇದ್ದೀರಿ. ನಾನು ಸಹಿತ ಅದರಲ್ಲಿ ಕೂಡಿಸ್ಕೊಂಡ್ರೆ ನಾನು ನಿಮ್ಗೆ ಹೆಗಲಿಗೆ ಕೊಟ್ಟು ಈ ಸಂಘಟನೆ ಮಾಡ್ಲಿಕ್ಕೆ ನಿಮ್ ಜೊತೆ ಇರ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮಾಡಿ ಇನ್ನೂ ಹಿರಿಯರು ಮಾತಾಡ್ತಾ ಇರೋದ್ರಿಂದ ನನಗೆ